ಓಂ ಗುರುಭ್ಯೋ ನಮಃ ಅರ್ಕಮಹಾಗಣಾಧಿಪತಿಯೇ ನಮಃ ಆತ್ಮಗುರುವೇ ನಮಃ ಭದ್ರಕಾಳಿಯೇ ನಮೋ ನಿತ್ಯಂ ಸರಸ್ವತಿಯೇ ನಮೋ ನಮಃ ವೇದ ವೇದಂಗ ವೇದಾಂತ ವಿದ್ಯಾಸ್ಥಾನೇಭ್ಯೋ ಚ. ಎಲ್ಲ ಜ್ಯೋತಿಷ ಅಭಿಮಾನಿಗಳಿಗೆ ಈ ದಿನದ ಪ್ರಣಾಮಗಳು. ಈ ದಿನ 24/6/2026 ಬುಧವಾರ, ದಶಮಿ ತಿಥಿ, ಚಿತ್ತಾ ನಕ್ಷತ್ರ, ಸ್ವಾತಿ ನಕ್ಷತ್ರ, ಪರಿಗಯೋಗ ಹಾಗೂ ಶಿವಯೋಗಗಳ ಸಂಯೋಜನೆ ಹೊಂದಿರುವಂಥ ಈ ದಿನದಲ್ಲಿ ನಿಮ್ಮ ರಾಶಿ ಅಧಿಪತಿಯಾದಂಥ ಬುಧಗ್ರಹದ ದಿನ ಆಗಿರೋದ್ರಿಂದ ಜ್ಞಾನ, ಸಂವಹನ, ವ್ಯಾಪಾರ ಮತ್ತು ಹೊಸ ಅವಕಾಶಗಳ ವಿಚಾರಗಳಲ್ಲಿ ವಿಶೇಷ ಅನುಕೂಲತೆ ಕಂಡುಬರ್ತದೆ. ದಶಮಿ ತಿಥಿಯ ಕಾರ್ಯಸಿದ್ಧಿ, ಚಿತ್ತಾ ನಕ್ಷತ್ರದ ಸೃಜನಶೀಲತೆ, ಸ್ವಾತಿ ನಕ್ಷತ್ರದ ಸ್ವತಂತ್ರ ಚಿಂತನೆ, ಪರಿಗಯೋಗದ ಸವಾಲುಗಳು ಹಾಗೂ ಶಿವಯೋಗದ ದೈವಿಕ ಕೃಪೆ ನಿಮ್ಮ ಈ ದಿನವನ್ನು ಪ್ರಭಾವಿಸುತ್ತದೆ. ಈ ದಿನದ ಗ್ರಹ ಪ್ರಭಾವವನ್ನು ನೋಡೋದಾದರೆ ಮಿಥುನ ರಾಶಿ ಅಧಿಪತಿಯಾದಂಥ ಬುಧಗ್ರಹ ಈ ನಿಮ್ಮ ಮಾತಿನ ಶಕ್ತಿ, ಬುದ್ಧಿವಂತಿಕೆ ಮತ್ತು ತ್ವರಿತ ನಿರ್ಧಾರಗಳ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ. ಹೊಸ ಮಾಹಿತಿಗಳಿಂದ ಲಾಭ ಉಂಟಾಗ್ತದೆ. ವ್ಯಾಪಾರ ಮತ್ತು ಸಂವಹನದಲ್ಲಿ ಯಶಸ್ಸು ಕಾಣ್ತೀರಿ. ಶಿಕ್ಷಣ ಮತ್ತು ಜ್ಯೋತಿಷ ಕ್ಷೇತ್ರದಲ್ಲಿ ಉತ್ತಮ ಪ್ರಗತಿ ಕಂಡುಬರುತ್ತದೆ. ಮುಖ್ಯವಾದಂಥ ಸೂಚನೆ ತಿಳಿಸೋದೇನೆಂದರೆ, ಮಾತಿನಲ್ಲಿ ಮಧುರತೆ ಮತ್ತು ನಿರ್ಧಾರಗಳಲ್ಲಿ ಸ್ಪಷ್ಟತೆಯನ್ನು ಕಾಪಾಡಿಕೊಳ್ಳಿ. ದಶಮಿ ತಿಥಿಯ ಪ್ರಭಾವ ಇರೋದರಿಂದ ಕಾರ್ಯಸಿದ್ಧಿ ಮತ್ತು ವಿಜಯ ಪ್ರಾಪ್ತಿಯಾಗ್ತದೆ. ಉದ್ಯೋಗದಲ್ಲಿ ಪ್ರಗತಿ ಕಾಣ್ತೀರಿ. ಸಮಾಜದಲ್ಲಿ ಗೌರವ ಲಭ್ಯವಾಗ್ತದೆ. ಈ ದಿನ ಬಾಕಿ ಉಳಿದಿದ್ದ ಕೆಲಸಗಳು ಪೂರ್ಣಗೊಳ್ಳಬಹುದು. ಅಧಿಕಾರಿಗಳ ಸಹಕಾರ ದೊರೆಯಬಹುದು. ಚಿತ್ತಾ ನಕ್ಷತ್ರದ ಪ್ರಭಾವ ಇರೋದರಿಂದ ಹೊಸ ಆಲೋಚನೆಗಳು ಲಭ್ಯವಾಗ್ತದೆ. ಸೃಜನಶೀಲತೆ ಮತ್ತು ಕಲಾತ್ಮಕತೆ ಹೆಚ್ಚಾಗ್ತದೆ. ಜನರ ಗಮನ ಸೆಳೆಯುವ ಅವಕಾಶ ಪ್ರಾಪ್ತಿಯಾಗ್ತದೆ. ಈ ದಿನ ನಿಮ್ಮ ಕಾರ್ಯಗಳಲ್ಲಿ ಉತ್ತಮ ಪ್ರತಿಕ್ರಿಯೆ ಸಿಗಬಹುದು. ನಿಮ್ಮ ಪ್ರತಿಭೆ ಗುರುತಿಸಿಕೊಳ್ಳಬಹುದು. ಸ್ವಾತಿ ನಕ್ಷತ್ರದ ಪ್ರಭಾವ ಇರೋದರಿಂದ ಹೊಸ ಸಂಪರ್ಕಗಳಿಂದ ಲಾಭ ಉಂಟಾಗ್ತದೆ. ಸ್ವತಂತ್ರ ನಿರ್ಧಾರಗಳಿಂದ ಯಶಸ್ಸು ಪ್ರಾಪ್ತಿಯಾಗ್ತದೆ. ಆನ್ಲೈನ್ ಕ್ಷೇತ್ರದಲ್ಲಿ ಬೆಳವಣಿಗೆ ಉಂಟಾಗ್ತದೆ. ಹೊಸ ಸ್ನೇಹಿತರು ಅಥವಾ ಗ್ರಾಹಕರು ಪರಿಚಯವಾಗಬಹುದು. ಸಾಮಾಜಿಕ ಜಾಲತಾಣಗಳಲ್ಲಿ ಜನಪ್ರಿಯತೆ ಹೆಚ್ಚಾಗಬಹುದು. ಪರಿಗಯೋಗದ ಪ್ರಭಾವ ಇರೋದರಿಂದ ಕೆಲವೊಮ್ಮೆ ಸಣ್ಣ ಅಡೆತಡೆಗಳು ಅಥವಾ ವಿಳಂಬಗಳನ್ನು ಉಂಟು ಮಾಡಬಹುದು. ಆದರೆ ಆತುರದಲ್ಲಿ ಯಾರಿಗೂ ಮಾತನ್ನು ಕೊಡಬೇಡಿ. ದಾಖಲೆಗಳನ್ನು ಪರಿಶೀಲಿಸದೆ ಒಪ್ಪಿಕೊಳ್ಳಬೇಡಿ. ಸಹಿ ಹಾಕಬೇಡಿ. ಹಣಕಾಸಿನ ವ್ಯವಹಾರಗಳಲ್ಲಿ ಎಚ್ಚರಿಕೆ ವಹಿಸಿ. ಅದರ ಜೊತೆಗೆ ವಿವೇಕದಿಂದ ನಡೆದುಕೊಂಡರೆ ಸಮಸ್ಯೆಗಳು ಪರಿಹಾರವಾಗ್ತದೆ. ಸವಾಲುಗಳು ನಿಮ್ಮ ಕೌಶಲ್ಯವನ್ನು ಹೆಚ್ಚಿಸುತ್ತವೆ. ಶಿವಯೋಗದ ಪ್ರಭಾವ ಇರೋದರಿಂದ ದೈವಿಕ ಅನುಗ್ರಹ ನಿಮಗೆ ದೊರೆಯುತ್ತದೆ. ಮನಸ್ಸಿಗೆ ಶಾಂತಿ ಲಭ್ಯವಾಗ್ತದೆ. ಆಧ್ಯಾತ್ಮಿಕ ಆಸಕ್ತಿ ಹೆಚ್ಚಾಗುತ್ತದೆ. ಈ ದಿನ ಶಿವನ ಆರಾಧನೆ ವಿಶೇಷ ಫಲವನ್ನು ನೀಡಬಹುದು. ಜಪ, ಧ್ಯಾನ ಮತ್ತು ಪೂಜೆಗೆ ಉತ್ತಮವಾದಂಥ ದಿನ ಇದಾಗಲಿದೆ. ಉದ್ಯೋಗದ ಫಲವನ್ನು ನೋಡೋದಾದರೆ ನಿಮ್ಮ ಉದ್ಯೋಗದಲ್ಲಿ ಪ್ರಗತಿಯನ್ನು ಕಾಣ್ತೀರಿ. ಹೊಸ ಜವಾಬ್ದಾರಿಗಳು ದೊರೆಯುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ವಿಶೇಷವಾಗಿ ಶಿಕ್ಷಕರು, ಲೇಖಕರು, ಯೂಟ್ಯೂಬರ್ಗಳು, ಪತ್ರಕರ್ತರು, ವ್ಯಾಪಾರಿಗಳು ಮತ್ತು ಸಲಹೆಗಾರರಿಗೆ ಅತ್ಯುತ್ತಮವಾದ ದಿನ ಇದಾಗಿರ್ತದೆ. ಯಾರು ಬಿಸ್ನೆಸ್ ಮಾಡ್ತಾ ಇದ್ದೀರಿ ಅವ್ರಿಗೆಲ್ಲ ವ್ಯಾಪಾರದಲ್ಲಿ ಉತ್ತಮ ಬೆಳವಣಿಗೆ ಉಂಟಾಗ್ತದೆ. ಹೊಸ ಒಪ್ಪಂದಗಳಿಂದ ಲಾಭ ಉಂಟಾಗ್ತದೆ. ಆದರೆ ಪಾಲುಗಾರಿಕೆ ವ್ಯವಹಾರಗಳನ್ನು ಮಾಡೋದಾದರೆ ಉತ್ತಮವಾಗಿ ಪರಿಶೀಲನೆಯನ್ನು ಮಾಡಿ ಸ್ಪಷ್ಟತೆಯನ್ನು ಕಾಪಾಡಿಕೊಳ್ಳಿ. ಮುಚ್ಚುಮರೆ ಎನ್ನುವಂಥದ್ದು ಬೇಡ. ಗುಪ್ತ ಚಿಂತನೆಗಳು ಬೇಡ. ಹಣಕಾಸಿನ ವಿಚಾರದಲ್ಲಿ ಧನಲಾಭ ಆಗುವಂಥ ಸೂಚನೆಗಳಿರ್ತದೆ. ಅನಗತ್ಯ ಖರ್ಚು ವೆಚ್ಚಗಳನ್ನು ನಿಯಂತ್ರಣ ಮಾಡಬೇಕು. ಕುಟುಂಬದಲ್ಲಿ ಸಂತೋಷ ಮತ್ತು ಸಹಕಾರ ಲಭ್ಯವಾಗ್ತದೆ. ಸ್ನೇಹಿತರ ಬೆಂಬಲ ದೊರೆಯುತ್ತದೆ. ದಾಂಪತ್ಯ ಜೀವನದಲ್ಲಿ ಉತ್ತಮ ಸಂವಹನದಿಂದ ಸಂತೋಷ ಅನ್ನುವಂಥದ್ದು ಹೆಚ್ಚಾಗ್ತದೆ. ಆರೋಗ್ಯವನ್ನು ನೋಡೋದಾದರೆ ನರಗಳಲ್ಲಿ ಬಾಧೆಯುಂಟಾಗ್ತದೆ. ಭುಜ ಮತ್ತು ಕುತ್ತಿಗೆಯಲ್ಲಿ ನೋವು ಕಾಣಬಹುದು. ಹೆಚ್ಚು ಕೆಲಸದಿಂದ ಆಯಾಸವಾಗುವ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಯಾರು ಪ್ರಾಣಾಯಾಮ, ಧ್ಯಾನ ಮತ್ತು ಬೆಳಗಿನ ನಡಿಗೆಯನ್ನು ಮಾಡ್ತಾ ಇರ್ತಾರೆ ಅವ್ರಿಗೆಲ್ಲ ಉತ್ತಮ ಫಲ ಲಭ್ಯವಾಗ್ತದೆ ಎನ್ನುವಂಥದ್ದನ್ನು ತಿಳ್ಕೊಂಡಿರಿ. ಈ ದಿನದ ಪರಿಹಾರವನ್ನು ನೋಡೋದಾದರೆ ಚಂದ್ರನಿಗೆ ಹಾಲನ್ನು ಅರ್ಪಿಸಿ, ಚಂದ್ರಶೇಖರನಿಗೆ ಪ್ರಾರ್ಥನೆಯನ್ನು ಮಾಡಿ, ಮಕ್ಕಳಿಗೆ ಹಾಲಿನ ಉತ್ಪನ್ನಗಳನ್ನು ದಾನವನ್ನು ಮಾಡಿ. ಕೊನೆಗೊಂದು ಕಿವಿ ಮಾತು. ಬುಧನ ಬುದ್ಧಿಶಕ್ತಿ, ದಶಮಿ ತಿಥಿಯ ಕಾರ್ಯಸಿದ್ಧಿ, ಸ್ವಾತಿ ನಕ್ಷತ್ರದ ವಿಸ್ತರಣೆ ಹಾಗೂ ಶಿವಯೋಗದ ಅನುಗ್ರಹದಿಂದ ಇಂದು ಮಿಥುನ ರಾಶಿಯವರಿಗೆ ಪ್ರಗತಿ, ಹೊಸ ಅವಕಾಶಗಳು ಮತ್ತು ಜನಪ್ರಿಯತೆ ದೊರೆಯುವಂಥ ದಿನ ಇದಾಗಿರುತ್ತೆ. ಆದರೆ ಪರಿಗಯೋಗದ ಸಣ್ಣ ಅಡೆತಡೆಗಳನ್ನು ವಿವೇಕ ಮತ್ತು ತಾಳ್ಮೆಯಿಂದ ಎದುರಿಸಿದರೆ ಯಶಸ್ಸು ಖಚಿತವಾಗಿ ಲಭ್ಯವಾಗ್ತದೆ. ಈ ದಿನ ಭವಿಷ್ಯ ನಿಮಗೆ ಉಪಯೋಗವಾಗಿದ್ದರೆ ತಪ್ಪದ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳೆಯ ದಿನ ಭವಿಷ್ಯಕ್ಕಾಗಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.